ನೀವು ಸಿಂಹರಾಶಿಯವರಾಗಿದ್ದು ಉದ್ಯೋಗ ಬಾಧೆ ಅಂದ್ರೆ ಉದ್ಯೋಗದ ರಿಲೇಟೆಡ್ ಆಗಿ ಜಾಬ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅನ್ನ ಎದುರಿಸ್ತಾ ಇದ್ರೆ, ನೀವು ಸಿಂಹರಾಶಿಯವರಾಗಿದ್ದು ಆರೋಗ್ಯ ಬಾಧೆಗಳನ್ನ ಎದುರಿಸ್ತಾ ಇದ್ರೆ, ನೀವು ಸಿಂಹರಾಶಿಯವರಾಗಿದ್ದು ನಿಮ್ಮ ಸಹೋದರ ಸಹೋದರಿಯರೊಂದಿಗಿನ ಭಿನ್ನಾಭಿಪ್ರಾಯದೊಂದಿಗೆ ಕಷ್ಟಪಡ್ತಾ ಇದ್ರೆ, ಅವ್ರು ಹೇಳಿದ್ ನಿಮ್ಗಾಗಲ್ಲ, ನೀವು ಹೇಳಿದವ್ರಿಗಾಗಲ್ಲ, ಈ ತರಹ ಇತ್ಯಾದಿ ವಿಚಾರಗಳಲ್ಲಿ ನೀವು ಸಿಂಹರಾಶಿಯವರಾಗಿದ್ದು ಕೌಟುಂಬಿಕ ಕಲಹ ಇರಬಹುದು, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ, ಸ್ವಲ್ಪ ಜಾಸ್ತಿನ ಸಮಸ್ಯೆ ಆಗ್ತಾ ಇದೆ ಗುರುಳೆ ಅನ್ನೋ ರೀತಿಯ ವಿಚಾರಗಳಿದ್ರೆ, ನಿಮ್ಗೊಂದು ಸುವರ್ಣ ಅವಕಾಶ ಇದೆ ಈ ಸಮಸ್ಯೆಗಳಿಂದ ನಿಮ್ಗೆ ಹೊರಗೆ ಬರ್ಲಿಕ್ಕೆ. ಏನಂತಂದ್ರೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಈ 4 ತಿಂಗಳುಗಳ ಕಾಲ ಶುಕ್ರ ಗ್ರಹ ಮೀನರಾಶಿಯಲ್ಲಿ ಇರ್ತಾನೆ. ವಿಡಿಯೋ ನೋಡ್ತಾ ಇರ್ತಕ್ಕಂಥ ನಿಮಗೆಲ್ಲರಿಗೂ ಸಹ ಒಂದು ರೀತಿಯ ಆರ್ಥಿಕ ಬಾಧೆಗಳಿರಬಹುದು, ಅಥವಾ ಏನೋ ಒಂದು ಆಸೆ ಇರಬಹುದು. ದುಡ್ಡು ಬಂದ್ರೆ ನಾನು ಇಂಥದ್ದೊಂದು ಕೆಲಸ ಮಾಡಬೇಕು ಅಂದ್ರೆ ತಗೋಬೇಕು, ಇಂಥ ವಸ್ತು ತಗೋಬೇಕು, ಇಂಥ ಕಾರ್ಯ ಆಗ್ಬೇಕು ಅಂತ. ಶುಕ್ರ ಗ್ರಹ ದುಡ್ಡು ಕೊಡೋ ವಿಚಾರದಲ್ಲ ಇರಬಹುದು, ಅಥವಾ ಸಾಲಗಳ ಪರಿಹಾರದ ವಿಚಾರಗಳ ಎಲ್ಲದರಲ್ಲೂ ಶುಕ್ರ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ದಯವಿಟ್ಟು ನೀವು ನೋಡೋಣ, ನೀವು ಒಂದು ಕಮೆಂಟ್ ಮಾಡಿ, ನಿಮಗೆ ಶುಕ್ರನ ಅನುಗ್ರಹದಿಂದ ಹಣಕಾಸು ಬಂದ್ರೆ ನಿಮ್ಮ ಯಾವ ಸಮಸ್ಯೆ ಪರಿಹಾರವಾಗಬೇಕು ಅಂತ ನೋಡೋಣ. ನಿಮಗೆ ಎಷ್ಟು ಸಮಸ್ಯೆ ಇದೆ ಅಂತ, ಆ ಸಮಸ್ಯೆಗಳು ಸಹ ಪರಿಹಾರವಾಗಲಿ ಅಂತ ನಾನು ಭಗವಂತನಲ್ಲಿ ಬೇಡ್ಕೊಳ್ತೇನೆ. ನೀವು ಸಹ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ಒಂದು ಕಮೆಂಟ್ ಮಾಡಿ ನೋಡೋಣ ನಿಮಗೆ ಯಾವ ರೀತಿಯಲ್ಲಿ ಶುಕ್ರನ ಅನುಗ್ರಹ ಬೇಕು, ನಿಮ್ಮ ಯಾವ ಸಮಸ್ಯೆ ಪರಿಹಾರವಾಗಬೇಕು ಅಂತ. ಶುಕ್ರ ಗ್ರಹ ಮೀನರಾಶಿಯಲ್ಲಿ ನಮ್ಗೇನು ಅಂತ ನೀವು ಕೇಳ್ಬೋದು. ಸಿಂಹ ರಾಶಿಯವರಿಗೆ ಶುಕ್ರ ನಿಮಗೆ ಕರ್ಮಾಧಿಪತಿ ಆಗಿರ್ತಾನೆ, ಮೀನರಾಶಿ ಶುಕ್ರನಿಗೆ ಪರಮೋಚ್ಚ ಸ್ಥಿತಿ ಆಗಿರುತ್ತೆ. ಸೊ ನಿಮ್ಮ ತೃತೀಯಾಧಿಪತಿ ಕರ್ಮಾಧಿಪತಿಯಾದ ಶುಕ್ರ ಗ್ರಹ ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿದ್ದು ನಿಮ್ಮ ಕುಟುಂಬ ಧನಸ್ಥಾನವನ್ನ ಪೂರ್ಣ ದೃಷ್ಟಿಯಿಂದ ನೋಡ್ತಾನೆ, ಹಾಗೂ ಗುರುವಿನೊಟ್ಟಿಗೆ ಪರಿವರ್ತನಾ ಯೋಗದಲ್ಲಿರ್ತಾನೆ ಅಂತಂದಾಗ, ಗುರುಗ್ರಹದೊಟ್ಟಿಗೆ ಅದೊಂದು ಅದ್ಭುತವಾದ ಅವಕಾಶ, ಸುವರ್ಣ ಅವಕಾಶ ಸಿಂಹರಾಶಿಯವರಿಗೆ. ನಿಮಗೆ ನಿಮ್ಮ ಹಲವಾರು ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳಿಕ್ಕೆ ಅದು ಏನು ಎತ್ತ ಅನ್ನತಕ್ಕಂಥದ್ದು ಈ ವಿಡಿಯೋದಲ್ಲಿ ನಾನು ಈಗ ಹೇಳಲಿದ್ದೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ನೀವು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಪ್ರತಿಯೊಬ್ಬ ಸಿಂಹರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗೋ ತರ ದಯವಿಟ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಯೂಟ್ಯೂಬ್ ಅಲ್ಲಿ ನಮ್ಮ ಈ ವಿಡಿಯೋ ನೋಡ್ತಾ ಇದ್ದೀರಾ, ಬಟ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ ಅಲ್ಲಿ ನಮ್ಮ ಈ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಎಸ್, ಸಿಂಹ ರಾಶಿಯವರಿಗೆ ನೋಡಿ, ನಿಮ್ಮ ಕರ್ಮಾಧಿಪತಿ ಹಾಗೂ ತೃತೀಯಾಧಿಪತಿ 10 ಹಾಗೂ 3ನೇ ಅಧಿಪತಿಯಾದಂತ ಶುಕ್ರ ಗ್ರಹ 8ನೇ ಮನೆಯಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ 4 ತಿಂಗಳುಗಳ ಕಾಲ ಇರಲಿದ್ದಾನೆ. ಶುಕ್ರ ಅಂದ್ರೆ ಬಹಳ ಪ್ರಮುಖವಾಗಿ ಹೇಳ್ತೀನಿ, ನೀವು ಜಾಬ್ಲೆಸ್ ಆಗಿದ್ರೆ, ಸಿಂಹರಾಶಿಯವರಾಗಿದ್ರೆ ಶುಕ್ರನ ಆರಾಧನೆಯನ್ನ ಕೂಡಲೇ ಮಾಡ್ಕೊಳ್ಳಿ, ನಿಮಗೆ ಕೆಲಸ ಸಿಗ್ಬಿಡುತ್ತೆ. ಸೊ ಯಾವುದೇ ಸಿಂಹರಾಶಿಯವರು ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಈ 4 ತಿಂಗಳುಗಳಲ್ಲಿ 110% ಉದ್ಯೋಗವನ್ನ ಪಡೆದುಕೊಳ್ಳಲೇಬೇಕು ಅನ್ನುವ ಒಂದು ವಿಶೇಷವಾದಂತಹ ಶಕ್ತಿ ಕಾಣ್ತಾ ಇದೆ. ದಯವಿಟ್ಟು ಈ ಒಂದು ಆಪ್ಷನ್ ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಶುಕ್ರ ಅನುಗ್ರಹವನ್ನ ಪಡ್ಕೊಳ್ಳಿ. ಜಾಬ್ಲೆಸ್, ಕೆಲಸ ಇಲ್ದಿರ್ತಕ್ಕಂಥವ್ರು, ನಿರುದ್ಯೋಗಿಗಳು ಖಂಡಿತವಾಗಿ ಪ್ರಯತ್ನ ಮಾಡಿ ಶುಕ್ರಾರಾಧನೆ ಮಾಡ್ಕೊಳ್ಳಿ, ಕೆಲಸ ಸಿಗುತ್ತೆ. ಆಲ್ರೆಡಿ ಕೆಲಸದಲ್ಲಿ ಇರ್ತಕ್ಕಂಥ, ಈಗಾಗಲೇ ಉದ್ಯೋಗದಲ್ಲೇ ಇದ್ದೀನಿ ಗುರುಗಳೇ, ಬಟ್ ನಂಗೆ ಪ್ರಮೋಷನ್ ಸಿಗ್ತಾ ಇಲ್ಲ, ಸ್ಯಾಲ್ರಿ ಹೈಕ್ ಸಿಗ್ತಾ ಇಲ್ಲ, ಅಥವಾ ಕೆಲಸದಲ್ಲಿ ತುಂಬಾ ಟೆನ್ಷನ್, ಮಾನಸಿಕ ಒತ್ತಡ ಜಾಸ್ತಿ ಮಾಡ್ತಾ ಇದ್ದಾರೆ, ನಾನು ಏನ್ ಮಾಡಿದ್ರೆ ನನಗೆ ಮಾನಸಿಕ ಒತ್ತಡ ತಪ್ಪಿಸ್ಕೋಬಹುದು, ಅಥವಾ ಬೇರೆ ಎಲ್ಲಾರು ಟ್ರೈ ಮಾಡ್ಲಾ, ನಂಗೆ ಕೆಲಸ ಸಿಗುತ್ತಾ ಬೇರೆ ಕಡೆ, ಈ ತರದೆಲ್ಲ ಪ್ರಶ್ನೆಯಲ್ಲಿ ಮಾಡ್ತಾ ಇರ್ತಕ್ಕಂಥ ಸಿಂಹರಾಶಿಯವರಿಗೆ ಕೂಡ ಇದು ತುಂಬಾ ಅನುಕೂಲಕರವಾದಂತಹ ವಿಚಾರವೇ ಆಗಿರುತ್ತೆ. ಆದರೆ ಇನ್ನೊಂದು ಕಡೆ ಇನ್ನೊಂದು ಜಾಬ್ಗೆ ಟ್ರೈ ಮಾಡ್ತಂದ್ರೆ ಸಿಗುತ್ತೆ. ಸಿಕ್ಕ ಜಾಬ್ ಚೆನ್ನಾಗಿದೆಯಾ, ಇದಕ್ಕಿನ್ನ ಭ್ರಷ್ಟ, ಇದಕ್ಕಿನ್ನ ಚೆನ್ನಾಗಿದೆಯಾ ಅನ್ನೋದು ಕೇವಲ ಸಂಬಳದ ಆಧಾರದ ಮೇಲಲ್ಲ, ಇನ್ನು ಹಲವಾರು ವಿಚಾರಗಳ ಬಗ್ಗೆ ಯೋಚನೆ ಮಾಡಿ ನೀವು ಜಾಬ್ ಚೇಂಜ್ ಮಾಡಿ, ಇಲ್ಲ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. ಇಲ್ಲಿ ಬಹಳ ಪ್ರಮುಖವಾಗಿ ಜಾಬ್ ಅಂತೂ ಇನ್ನೊಂದು ಸಿಗುತ್ತೆ, ಜಾಬ್ ಇಲ್ದವರಿಗೆ ಜಾಬ್ ಸಿಗುತ್ತೆ, ಆಲ್ರೆಡಿ ಜಾಬ್ ಅಲ್ಲಿ ಇರತಕ್ಕಂಥವ್ರಿಗೆ ಇನ್ನೂ ಉತ್ತಮವಾದ ಬೇರೆ ಬೇರೆ ಜಾಬ್ ಬೇಕು ಅಂದ್ರೆ ಪ್ರಯತ್ನ ಮಾಡಿದ್ರೆ ಸಿಗುತ್ತೆ. ಸ್ಯಾಲ್ರಿ ಹೈಕು, ಪ್ರಮೋಷನ್ ಪ್ರತಿಯೊಂದು ಸಹ ತುಂಬಾ ಚೆನ್ನಾಗಿರುತ್ತೆ. ಆದರೆ ಸ್ವಲ್ಪ ಒತ್ತಡ, ಮಾನಸಿಕ ಒತ್ತಡ ಸ್ವಲ್ಪ ಜಾಸ್ತಿ, ಯಾಕಂದ್ರೆ ಅಷ್ಟಮದಲ್ಲಿ
ಪರಮೋಚ್ಚ ಸ್ಥಿತಿ ಆದ್ರಿಂದ ಸ್ವಲ್ಪ ಮಾನಸಿಕ ಒತ್ತಡ ಜಾಸ್ತಿ ಇರುತ್ತೆ. ಇನ್ನು ಕೆಲವರಿಗೆ ಮೊದ್ಲಿನ ಕೆಲಸ ಸಂಬಳ ಕಮ್ಮಿ ಅಥವಾ ಮತ್ತು ಕೆಲಸನೇ ಇರಲ್ಲ ಏನೇ ಆಗ್ಲಿ, ಇದೊಂದು ಕೆಲಸ ಸ್ವಲ್ಪ ದೈಹಿಕ ಶ್ರಮನು ಜಾಸ್ತಿ ಹಾಕ್ಬೇಕಾಗುತ್ತೆ, ಜಾಸ್ತಿ ಅವರ್ ಕೆಲಸ ಮಾಡಬೇಕು, ಅಥವಾ ಸ್ವಲ್ಪ ನಿಮಗೆ ಆ ವಾತಾವರಣ ಅಷ್ಟು ನಿಮ್ಗೆ ಒಗ್ಗುತ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಸ್ವಲ್ಪ ಪರಿಸ್ಥಿತಿ ಇರಬಹುದು. ಬಟ್ ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಅಂತ ಆಗ್ಲೇ ಭಾಷೆಯಲ್ಲಿ ಇರೋದಂಗೆ ಏನೋ ಒಂದು ಕೆಲಸ ಇದೆಯಲ್ಲ ಮುಂದುವರ್ಸ್ಕೊಂಡು ಹೋಗೋಣ ಅನ್ನೋದೊಂದು ಕೂಡ ಬಂದ್ಬಿಡುತ್ತೆ ಇಲ್ಲಿ ಒಂದು ಪಾಯಿಂಟ್. ಸೊ ಉದ್ಯೋಗ ರಿಲೇಟೆಡ್ ಆಗಿರ್ತಕ್ಕಂಥ ಉದ್ಯೋಗ ಸಂಬಂಧಿತವಾದಂತಹ ಸಿಂಹರಾಶಿಯವರ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳೋಕೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ 4 ತಿಂಗಳುಗಳು ಅದ್ಭುತವಾದಂತಹ ಅವಕಾಶ. ಶುಕ್ರನ ಆರಾಧನೆ ಮಾಡಬೇಕು. ಏನು ಎತ್ತ ಅನ್ನೋದು ವಿಡಿಯೋ ಎಂಡಲ್ಲಿ ನಾನು ಖಂಡಿತವಾಗಿ ನಿಮಗೆ ತಿಳಿಸ್ತೇನೆ. ನೆಕ್ಸ್ಟ್, ಎರಡನೇದಾಗಿ ನೀವು ಸಿಂಹರಾಶಿಯವರಾಗಿದ್ದು ಅಕ್ಕ ತಂಗಿ, ಅಣ್ಣ ತಮ್ಮ ಜೊತೆಗೆ ಜಗಳ ಮನಸ್ತಾಪಗಳು, ನೀವ್ ಹೇಳಿದ್ದು ಅವ್ರಿಗೆ ಆಗ್ತಾ ಇಲ್ಲ, ಅವ್ರಿಗೆ ಹೇಳಿದ್ ನಿಮಗೆ ಆಗ್ತಾ ಇಲ್ಲ, ಇದರಿಂದಾಗಿ ನಿಮ್ಮ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿರ್ಬಹುದು ಅಥವಾ ನಿಮ್ಮ ಹಲವಾರು ವಿಚಾರದಲ್ಲಿರ್ಬಹುದು. ಸಿಂಹರಾಶಿಯವ್ರು ನನ್ನ ಮಕ್ಕಂದೇ ದೊಡ್ಡ ಟೆನ್ಷನ್ ಆಗ್ಬಿಟ್ಟಿದೆ ಗುರುಳೆ, ನಮ್ಮ ಅಕ್ಕ ಎಲ್ಲ ಸರಿ ಇದ್ರೆ ಶಾಂತವಾಗಿದ್ರೆ ನಾನು ತುಂಬಾ ನೆಮ್ಮದಿಯಾಗಿರ್ಬೋದು, ನಮ್ ತಂಗಿದೇ ದೊಡ್ಡ ಟೆನ್ಷನ್ ಆಗ್ಬಿಟ್ಟಿದೆ ಗುರುಳೆ, ನನ್ನ ತಮ್ಮಂದೇ ದೊಡ್ಡ ಟೆನ್ಷನ್ ಆಗ್ಬಿಟ್ಟಿದೆ, ನಮ್ಮ ಅಣ್ಣಂದೇ ದೊಡ್ಡ ಟೆನ್ಷನ್ ಆಗ್ಬಿಟ್ಟಿದೆ ಗುರುಳೆ ಸಿಂಹರಾಶಿ ನಂದು. ಈ ತರದೆಲ್ಲ ಡೈಲಾಗ್ಗಳು ನಿಮ್ದಾಗಿದ್ರೆ ನೀವು ಶುಕ್ರನ ಆರಾಧನೆ ಮಾಡ್ಕೊಂಡ್ರೆ ಅಕ್ಕ ತಂಗಿ, ಅಣ್ಣ ತಮ್ಮ ಸಂಬಂಧಿತವಾದಂತಹ ಅವರೊಂದಿಗಿನ ಜಗಳ ಮನಸ್ತಾಪಗಳಿರಬಹುದು, ಅವರಿಂದಾಗಿ ನಿಮಗಾಗ್ತಾ ಇರುವಂತಹ ಸಮಸ್ಯೆಗಳು ಏನೇ ಇರಲಿ ಅದನ್ನ ಸುಧಾರಿಸ್ಕೊಳ್ಳಿಕ್ಕೆ ಅನುಕೂಲವಾಗುವಂತಹ ಸಾಧ್ಯತೆ ತೀರಾ ಜಾಸ್ತಿ ಇದೆ. ಸೊ ನಿಮಗೆ ಬಿಟ್ಟಂತದ್ದು ನೀವು ಹೇಗೆ ಅದನ್ನ ಸುಧಾರಿಸ್ಕೊಳ್ತೀರಿ. ಶುಕ್ರನ ಆರಾಧನೆ ಮಾಡ್ಕೊಂಡ್ರೆ ಆಟೋಮೆಟಿಕಲಿ ನನ್ನ ಪ್ರಕಾರವಾಗಿ ಅದು ಸರಿ ಹೋಗ್ತಾ ಬರುತ್ತೆ. ಅದು ಬೇಕಾದ್ರೆ ರಿಲೇಟೆಡ್ ಟು ಎನಿಥಿಂಗ್, ಏನ್ ಬೇಕಾದ್ರೂ ಆಗಿರ್ಬಹುದು ಸಮಸ್ಯೆ, ಅದು ಶುಕ್ರನ ಆರಾಧನೆ ಮಾಡ್ಕೊಳ್ಳಿ ಸರಿಯಾದ ಸಮಯ ಇದು ಅಂತ ಹೇಳ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಸಿಂಹರಾಶಿಯವರಾಗಿದ್ದು ನೀವು ಕೌಟುಂಬಿಕ ಕಲಹ, ಮನೆಯಲ್ಲಿ ಒಂದಿಷ್ಟು ದುಡ್ಡಿನ ವಿಚಾರವಾಗಿ ಜಗಳ ಮನಸ್ತಾಪಗಳಾಗುತ್ತಾ ಇದೆ, ಹೆಣ್ಣಿನ ವಿಚಾರವಾಗಿ ಮನೆಯಲ್ಲಿ ಜಗಳ ಮನಸ್ತಾಪಗಳಾಗುತ್ತಾ ಇದೆ ಅಂತಂದ್ರೆ ಈ ಒಂದು ಸಮಯದಲ್ಲಿ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ನಲ್ಲಿ ನೀವು ಶುಕ್ರನ ಆರಾಧನೆ ಮಾಡ್ಕೊಂಡ್ರೆ ಅಲ್ಲೂ ಸಹ ಅದನ್ನ ಸರಿ ಮಾಡ್ಕೊಳ್ಬಹುದು. ತುಂಬಾ ಅದ್ಭುತವಾದ ಅವಕಾಶ ಇದೆ. ಅದರ ನಂತರ ಹಣಕಾಸಿನ ವಿಚಾರ, ದುಡ್ಡಿನ ವಿಚಾರವಾಗಿ ತುಂಬಾ ಕಷ್ಟ ಆಗ್ತದೆ ಒಳ್ಳೆ ಸಿಂಹರಾಶಿ, ದುಡ್ಡೇ ಬರ್ತಾ ಇಲ್ಲ, ಫುಲ್ ಟೆನ್ಷನ್ ಆಗ್ಬಿಟ್ಟಿದೆ, ಸಾಲ ಸೋಲ ತಲೆ ಕೆಟ್ಟು ಹೋಗ್ಬಿಟ್ಟಿದೆ, ನಿಮ್ಗೆ ಏನ್ ಮಾಡೋದು ಅಂತಂದ್ರೆ ಈ ಒಂದು ಸಮಯದಲ್ಲಿ ಶುಕ್ರನ ಆರಾಧನೆ ಮಾಡ್ಕೊಳ್ಳಿ. ಶುಕ್ರನ ಪೂರ್ಣವಾದ ದೃಷ್ಟಿ ನಿಮ್ಮ ಧನಸ್ಥಾನದ ಮೇಲೆ ಇರೋದ್ರಿಂದ ಖಂಡಿತ ದುಡ್ಡಿನ ವಿಚಾರದ ಅನುಕೂಲ ಮಾಡಿ ಕೊಡ್ತಾರೆ. ಈ ವಿಡಿಯೋ ಎಂಡಲ್ಲಿ ನಾನೊಂದು ಸಂಪುಟಿತ ಲಕ್ಷ್ಮೀನಾರಾಯಣ ಮಂತ್ರವನ್ನ ಹೇಳ್ತೇನೆ, ಅದನ್ನ ಪ್ರತಿದಿನ 28 ಬಾರಿ ಕೇಳಿಸ್ಕೊಳ್ತಾ ಇರಿ. ಅಥವಾ ವಿಶೇಷವಾದ ಶುಕ್ರನ ಆರಾಧನೆ ನಿಮ್ಮ ಪರವಾಗಿ ನಾವು ಮಾಡ್ತಿದ್ದೇವೆ, ಅದ್ರ ಬಗ್ಗೆಯೂ ಸಹ ವಿಡಿಯೋ ಎಂಡಲ್ಲಿ ಹೇಳ್ತೇನೆ. ದಯವಿಟ್ಟು ವಿಡಿಯೋನ ಎಂಡ್ ತನಕ ನೀವು ನೋಡಿ, ಸರಿ ನಿಮ್ಗೆ ಗೊತ್ತಾಗ್ತದೆ ಎಲ್ಲವೂ ಸಹ. ಇಲ್ಲಿ ಸಿಂಹರಾಶಿಯವರು ಕಂಟಿನ್ಯೂಸ್ ಆಗಿ ಮಾಡಬೇಕಾಗಿರತಕ್ಕಂಥದ್ದು, ಪ್ರತಿನಿತ್ಯ ಬೆಳಗ್ಗೆ ಎದ್ದಾದ್ರೂ ಕೂಡ ಪರವಾಗಿಲ್ಲ, ನಾನು ಹೇಳ್ದಂಗೆ ಶುಕ್ರನ ಆರಾಧನೆ, ಹೇಳಿದಂತ ಶುಕ್ರನ ಮಂತ್ರ ಲಕ್ಷ್ಮೀನಾರಾಯಣ ಸಂಪುಟಿತ ಮಂತ್ರ ಶ್ರವಣ ಕೇಳಿಸ್ಕೊಳ್ತಕ್ಕಂಥ ಒಂದು 28 ಬಾರಿ. ಇದಲ್ಲದೆ ಮನೆ ಹತ್ರದಲ್ಲಿ ಎಲ್ಲರೂ ಅಮ್ಮನವರ ದೇವಸ್ಥಾನ ಇದ್ರೆ ಹೋಗಿ ಕುಂಕುಮ ಅರ್ಚನೆ ಮಾಡಿಸಿ. ಮುತ್ತೈದೆಯರಿಗೆ ನೀವು ಶುಕ್ರವಾರ ಒಂದ್ ದಿವಸ ವಾರದಲ್ಲಿ ಅವ್ರಿಗೆ ಏನಾದ್ರು ಒಂದು ವೀಳ್ಯದೆಲೆ, ಅಡಿಕೆ, ಹಣ್ಣು ಅಥವಾ ಒಂದು ಬ್ಲೌಸ್ ಪೀಸೋ, ಶಕ್ತಿ ಜಾಸ್ತಿ ಇದ್ರೆ ಸೀರೆನೋ ಅಥವಾ ಒಂದಿಷ್ಟು ಬಳೆ ಇತ್ಯಾದಿ ಅವ್ರಿಗೆ ಏನಾದ್ರು ಒಂದಿಷ್ಟು ಕೊಟ್ಟು ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಅವ್ರ ಹತ್ರ ಆಶೀರ್ವಾದವನ್ನ ಪಡೆಯಿರಿ. ಮುತ್ತೈದೆಯರ ಆಶೀರ್ವಾದ ಮಾಡಿದ್ರೆ ನಿಮಗೆ ಸಿಂಹರಾಶಿಯವರಿಗೆ ಅದ್ಭುತವಾದಂತಹ ಸಮಯ ಇದು. ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ 4 ತಿಂಗಳು ಸಹ. ಸೊ ಇಷ್ಟೆಲ್ಲ ಅದ್ಭುತವಾದಂತಹ ಅವಕಾಶಗಳಿದೆ. ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಪರಿಹಾರವೂ ಇದೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ. ಅದಕ್ಕೋಸ್ಕರವಾಗಿ ವಿಶೇಷವಾಗಿ ನಾವು ನಿಮಗೋಸ್ಕರ ಮಾಡ್ತಾ ಇರತಕ್ಕಂತಹ ಒಂದು ವಿಶೇಷ ಪರಿಹಾರ ಏನು ಗೊತ್ತಾ? ಆ ವಿಶೇಷ ಪರಿಹಾರವೇ ಧನಾಕರ್ಷಕ ಮಣಿ. ಈ ಧನಾಕರ್ಷಕ ಮಣಿ ಅದ್ಭುತವಾದಂತಹ ಪರಿಹಾರವಾಗಿರುತ್ತೆ. ನಿಮ್ಮೆಲ್ಲರ ಆರ್ಥಿಕ ವಿಚಾರ, ಸಾಲಬಾಧೆಗಳ ಪರಿಹಾರಕ್ಕೋಸ್ಕರ. ಎಲ್ಲಿ ಧನಾಕರ್ಷಕ ಮಣಿ ಇರ್ತದೋ ಅಲ್ಲಿ ಧನಾಕರ್ಷಣೆ ಜಾಸ್ತಿ ಆಗುತ್ತೆ. ಬರೀ ಧನಾಕರ್ಷಣೆ ಮಣಿ ಇಟ್ಬಿಟ್ರೆ ಸಾಕ? ಇಲ್ಲ, ಅದನ್ನ ಎನರ್ಜೈಸ್ ಮಾಡಬೇಕು. ಸೊ ನಿಮ್ಮೆಲ್ಲರಿಗೋಸ್ಕರ ನಮ್ಮ ಯಾಗಶಾಲೆಯಲ್ಲಿ ನಾವು ಫೆಬ್ರವರಿ 12ನೇ ತಾರೀಕು ಮಾಘ ಮಾಸದ ಹುಣ್ಣಿಮೆ, ಮಾಘ ಪೌರ್ಣಿಮಾ ಅಂತ ಕರೀತಾರೆ. ನಿಮಗೆ ಪ್ರಯಾಗದಲ್ಲಿ ಈಗ ಮಹಾಕುಂಭಮೇಳ ನಡೀತಿದೆ, ಅಲ್ಲೂ ಕೂಡ ವಿಶೇಷವಾದಂತಹ ಮಾಘ ಸ್ನಾನ. ಅವತ್ತಿನ ದಿವಸವೇ ಮಹಾ ಅದ್ಭುತವಾದಂತಹ ಸಮಯ ಅಂತ ಎಲ್ಲ ಸ್ನಾನ ಮಾಡಕ್ ಬರ್ತಾರೆ. ಈ ಮೌನಿ ಅಮಾವಾಸ್ಯೆಗಾದಂಗೆ ರಶ್ ಆಗುತ್ತೆ, ಪಂಚಮಿಗಾದಂಗೆ ರಶ್ ಆಗುತ್ತೆ, ಆಯ್ತಲ್ವಾ? ಅದೇ ತರ ಅಂತ ಅದ್ಭುತವಾದ ದಿವಸ ನಮ್ಮ ಯಾಗಶಾಲೆಯಲ್ಲಿ ಶುಕ್ರ ಪರಮೋಚ್ಚ ಸ್ಥಿತಿಯಲ್ಲಿರೋದ್ರಿಂದ 1008 ಸಂಖ್ಯೆಯಲ್ಲಿ ಶುಕ್ರನಿಗೆ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಒಂದು ಹೋಮದಲ್ಲಿ, ಸಹಸ್ರ ಶುಕ್ರ ಶಾಂತಿ ಹೋಮದಲ್ಲಿ, ಈ ಧನಾಕರ್ಷಕ ಮಣಿಯನ್ನು ಅಭಿಮಂತ್ರಣೆ ಮಾಡ್ತೇವೆ. ಅಷ್ಟೇ ಅಲ್ಲ, ನಿಮ್ಮ ಎಲ್ಲ ಸಾಲಬಾಧೆಗಳು, ಕೊಟ್ಟ ಸಾಲ ಇರ್ಬೋದು, ತಗೊಂಡ್ ಸಾಲ ಇರ್ಬೋದು, ಕೊಡಿಸದ ಸಾಲ ಇರ್ಬೋದು, ಯಾವುದೇ ರೀತಿ ಸಾಲಬಾಧೆ ಇದ್ರೂ ಪರಿಹಾರವಾಗಬೇಕು ಅಂತ ಋಣಬಾಧ ನಿವಾರಕ ಹೋಮ ಅಂತ ಮಾಡಿ ಅದರಲ್ಲೂ ಈ ಧನಾಕರ್ಷಕ ಮಣಿಯನ್ನ ಎನರ್ಜೈಸ್ ಮಾಡ್ತೇವೆ. ಅಷ್ಟೇ ಅಲ್ಲ, ಇನ್ನೂ ಸಹ ನೀವು ಅಡಮಾನ ಇಟ್ಟಂತಹ ಬಂಗಾರ, ಗೋಲ್ಡ್ ಲೋನ್ ಅಂತ
ಇಟ್ಬಿಟ್ಟಿರ್ತೀರ, ಬಿಡಿಸ್ಕೊಂಬರಕ್ ಆಗ್ತಾ ಇಲ್ಲ, ಎಲ್ಲ ಕಡೆ ಅವಮಾನ ಆಗ್ತಾ ಇದೆ. ಆ ಗೋಲ್ಡ್ ಒಂದು ಕೂಡ ಬಡ್ಡಿಗಳು ಕೂಡ ಕಟ್ಟಕ್ ಆಗ್ತಾ ಇಲ್ಲ, ನಿಮ್ಗೆ EMI ಗಳು ಕಟ್ಟಕ್ ಆಗ್ತಾ ಇಲ್ಲ. ಸ್ವರ್ಣಾಕರ್ಷಣ ಭೈರವ ಹೋಮ ಅಂತ ಮಾಡ್ತಾ ಇದ್ದೀವಿ. ಸ್ವರ್ಣಾಕರ್ಷಣ ಭೈರವ ಹೋಮ ಬರೀ ಗೋಲ್ಡ್ ಲೋನ್ ಅಷ್ಟೇ ಅಲ್ಲ, ನೀವು ಬಂಗಾರ ಇವತ್ತು 8,000 ರೂಪಾಯಿ ದಾಟಿ ಹೋಗ್ತಾ ಇದೆ, ಕ್ರಾಸ್ ಆಗಿ ಹೋಗ್ತಾ ಇದೆ. ನಿಮ್ ಕೈಲಿ ಬಂಗಾರ ತಗೊಳಕ್ ಆಗ್ತಿಲ್ಲ, 1 ಗ್ರಾಮ್ ಬಂಗಾರ ತಗೊಳಕ್ ಆಗ್ತಿಲ್ಲ, ಬಟ್ ಬಂಗಾರ ತಗೋಬೇಕು ಅಂತ ಆಸೆ ಆಗ್ತಾ ಇದೆ. ಸ್ವರ್ಣಾಕರ್ಷಣ ಭೈರವ ಹೋಮವನ್ನು ಮಾಡಿ ಅದರಲ್ಲಿ ಈ ಧನಾಕರ್ಷಕ ಮಣಿ ಎನರ್ಜೈಸ್ ಮಾಡ್ತೇವೆ. ಅದರಿಂದ ನಿಮಗೆ ಬಂಗಾರ ತೆಗೆದುಕೊಳ್ಳುವ ಯೋಗ ಫಲವನ್ನ ಭಗವಂತ ನಿಮಗೆ ಕೊಡುವಂತಾಗಲಿ ಅನ್ನುವಂಥದ್ದು ನನ್ನ ಆಸೆ. ಭಾರತ ಬಂಗಾರ, ವಜ್ರ, ವೈಢೂರ್ಯಗಳನ್ನ ಸೇರ್ಗಳಲ್ಲಿ ಅಳೆದು ರಸ್ತೆ ಮೇಲೆ ಮಾರ್ತಾ ಇದ್ದಂತಹ ದೇಶ ಆಗಿತ್ತು ನಮಗೆ. ಮತ್ತೆ ಪುನಃ ನಾವು ಆ ಒಂದು ಸ್ಥಾನಮಾನಕ್ಕೆ ಹೋಗ್ಬೇಕು ನಾವು, ಆಯ್ತಲ್ವಾ? ಯತ್ನೇ ಕೃತೆ ಕೋತ್ರ ದೋಷ ಅಂತ ಪ್ರಯತ್ನದಲ್ಲಿ ನಮ್ಮ ಸರಿಯಾದ ಮಾರ್ಗದಲ್ಲಿ ನಾವು ದುಡಿಮೆಯನ್ನು ಮಾಡಿಕೊಂಡು, ಸರಿಯಾದ ಮಾರ್ಗದಲ್ಲಿ ಶ್ರದ್ಧಾಭಕ್ತಿಯಿಂದ ದೇವತಾರಾಧನೆ ಮಾಡಿಕೊಂಡು ಸ್ವರ್ಣಾಕರ್ಷಣ ಭೈರವ ಹೋಮದ ಭಸ್ಮವನ್ನ ಹಣೆಯಲ್ಲಿ ಹಚ್ಕೊಂಡು ಇದೊಂದು ಧನಾಕರ್ಷಣ ಮಣಿಯನ್ನ ನಿಮ್ಮ ಪಾಕೆಟ್ ಅಲ್ಲೋ, ನಿಮ್ಮ ದೇವರ ಮನೆಯಲ್ಲೋ, ನಿಮ್ಮ ಲಾಕರ್ನಲ್ಲೋ, ದುಡ್ಡಿಡುವ ಜಾಗದಲ್ಲಿ ಜೊತೆಗೆ ಇದನ್ನ ಇಟ್ಕೊಳ್ಬಹುದು. ನಿಮ್ಮ ಜೊತೆಗೆಲ್ಲೂ ಸಹ ಇದನ್ನ ಕ್ಯಾರಿ ಮಾಡ್ಬೋದು ಎಲ್ಲ ಕಡೆ, ಆಯ್ತಾ? ಈ ಒಂದು ಧನಾಕರ್ಷಕ ಮಣಿಯನ್ನ ಅದ್ರಲ್ಲೂ ಕೂಡ ಎನರ್ಜೈಸ್ ಮಾಡ್ತಾ ಇದನ್ನ. ಈ ಧನಾಕರ್ಷಕ ಮಣಿಯನ್ನ ಸಹಸ್ರ ಶುಕ್ರ ಶಾಂತಿ ಹೋಮ, ರಣಬಾಧಾ ನಿವಾರಕ ಹೋಮ, ಸ್ವರ್ಣಾಕರ್ಷಣ ಭೈರವ ಹೋಮ, ಈ 3 ಪ್ರಧಾನವಾದ ಹೋಮಗಳನ್ನು ಎನರ್ಜೈಸ್ ಮಾಡ್ತೇವೆ. ಅಷ್ಟೇ ಅಲ್ಲ, ನಿಮಗೆ ಸಂತಾನದವರೆಗೆ ಸಂತಾನವಾಗಬೇಕು ಅಂತ ಸಂತಾನ ಗೋಪಾಲ ಕೃಷ್ಣ ಹೋಮ ಇರಬಹುದು, ಅಥವಾ ಇದಕ್ಕೆಲ್ಲ ಅಡ್ಡಿ ಆಗುವಂಥದ್ದು ಸರ್ಪದೋಷಗಳು. ಸೊ ಈ ಧನಾಕರ್ಷಣ ಮಣಿಯನ್ನ ಆಶ್ಲೇಷಾವಲಿ ಪೂಜೆ ಸರ್ಪಶಾಂತಿ ಹೋಮದಲ್ಲಿ ಎನರ್ಜೈಸ್ ಮಾಡ್ತೇವೆ. ಇನ್ನು ಗುರು ಶಾಂತಿ, ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳು ಎನರ್ಜೈಸ್ ಮಾಡ್ತೇವೆ. ಇಷ್ಟೆಲ್ಲ ಹೋಮಗಳು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತೇವೆ. ಸೊ ಲೈವ್ ಅಲ್ಲಿ ನಿಮ್ಮ ಸಂಕಲ್ಪ ಆಗುತ್ತೆ, ಎಲ್ಲಾ ಹೋಮ ಲೈವ್ ನೋಡ್ತೀರಾ. ಪ್ರಸಾದ್ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಎಲ್ಲಾ ಹೋಮಗಳ ಭಸ್ಮ, ನಾಗಾರಾಧನೆ, ಅರ್ಚನೆ ಸಹಿತ ಈ ಒಂದು ಧನಾಕರ್ಷಕ ಮಣಿಯನ್ನ ಕಳಿಸ್ಕೊಡ್ತೇವೆ. ಸೊ ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಕೊಟ್ಕೊಳ್ಬಹುದು. ಸ್ಕ್ರೀನ್ ಕಾಣುವಂತ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನ ಬೇಗ ವಾಟ್ಸ್ಆಪ್ ಮಾಡ್ಕೊಳ್ಳಿ. ಸ್ಕ್ರೀನ್ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ. ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಮಾಘ ಮಾಸದ ಹುಣ್ಣಿಮೆ, ಮಾಘ ಪೌರ್ಣಿಮಾ ನಮ್ಮ ಫೆಬ್ರವರಿ 12ನೇ ತಾರೀಕು ಲೈವ್ ಅಲ್ಲಿ ನಿಮ್ಮ ಹೆಸರು ನಾನೇ ಖುದ್ದು ಬೆಳಗ್ಗೆ ಸಂಕಲ್ಪ ಮಾಡ್ತೇನೆ. ಎಲ್ಲಾ ಹೋಮ ಲೈವ್ ನೋಡ್ತೀರಾ, ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಆಯ್ತಲ್ಲ? ಒಳ್ಳೇದಾಗ್ಲಿ. ಈ ಒಂದು ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳನ್ನು ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ಅಂದ್ರೆ ಸಬ್ಸ್ಕ್ರೈಬ್ ಅಂತ ಬಿಟ್ಟಿರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ನಮೋ ನಾರಾಯಣಾಯ. ಓಂ ಶ್ರೀಂ ಹ್ರೀಂ ಐಂ ಮಹಾಲಕ್ಷ್ಮೀ ಕಮಲಧಾರಿಣ್ಯೈ ಸಿಂಹವಾಹಿನ್ಯೈ ಸ್ವಾಹ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ಶ್ರೀಂ ಹ್ರೀಂ ಐಂ ಮಹಾಲಕ್ಷ್ಮೀ ಕಮಲಧಾರಿಣ್ಯೈ ಸಿಂಹವಾಹಿನ್ಯೈ ಸ್ವಾಹ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ಶ್ರೀಂ ಹ್ರೀಂ ಐಂ ಮಹಾಲಕ್ಷ್ಮೀ ಕಮಲಧಾರಿಣ್ಯೈ ಸಿಂಹವಾಹಿನ್ಯೈ ಸ್ವಾಹ. ಓಂ ನಮೋ ನಾರಾಯಣಾಯ.